ಸಬಾ ಮಂಜೂರ್ ಬರೆದಿರುವ ಮದುವೆ ಒಂದು ಟಾಂಗ ಇದ್ದಂತೆಯೇ ಎಂಬ ಕತೆ. ನಾನು ಮದುವೆಯಾದ ಕೆಲವು ದಿನಗಳ ನಂತರ ಒಂದು ಕುತೂಹಲಕಾರಿ ವಿಷಯ ನಡೆಯಿತು. ನನ್ನ ಸಂಬಂಧಿಕರು ನನ್ನ ಪತಿಗೆ ಅವರ ಹೆಸರಿನಿಂದ ಕರೆಯುವುದನ್ನು ನಿಲ್ಲಿಸಿ ಅವರಿಗೆ ಗೌರವವನ್ನು ತೋರಿಸಲು ಡಾಕ್ಟರ್ ಸಾಬ್ ಎಂದು ಕರೆಯುವಂತೆ ನನಗೆ ಸೂಚಿಸಿದರು. ಮೊದಲಿಗೆ ಇದೊಂದು ಜೋಕ್ ಎಂದು ನಾನು ಅಂದುಕೊಂಡೆ. ಕಳಪೆ ಅಭಿರುಚಿಯದ್ದಾದರೂ ಜೋಕ್ ಆಗಿತ್ತು. ಆದರೆ ಇದು ಜೋಕ್ ಆಗಿರಲಿಲ್ಲ ಎಂಬುದು ಶೀಘ್ರದಲ್ಲೇ ಸ್ಪಷ್ಟವಾಯಿತು. ಒಂದು ದಿನ ಒಬ್ಬ ಹಿರಿಯ ಅತ್ತೆಯೊಂದಿಗೆ ಮಾತನಾಡುತ್ತಿದ್ದಾಗ ಅವರನ್ನು ಅವರ ಹೆಸರಿನಿಂದ ಕರೆಯುವುದು ಏಕೆ ಅಷ್ಟು ಗೌರವವಲ್ಲ ಎಂದು ನಾನು ಕೇಳಿದೆ. ಮತ್ತು ಅವರು ನನ್ನನ್ನು ನನ್ನ ಹೆಸರಿನಿಂದ ಕರೆಯುವುದು ಅದೇ ರೀತಿ ಅಲ್ಲವೇ? ಅವರು ನನ್ನನ್ನು ಸಬಾಜಿ ಎಂದು ಕರೆಯಬಾರದೆ ಎಂದು ಕೇಳಿದೆ. ನನಗೆ ಮೌನ ಮತ್ತು ಸಿಟ್ಟಾದ ಮುಖಗಳು ಉತ್ತರವಾಗಿ ಸಿಕ್ಕವು. ನನ್ನ ದುರ್ಬಲ ಗಡಿಗಳ ಮೇಲಿನ ಈ ಆಕ್ರಮಣಗಳನ್ನು ನಾನು ಆದಷ್ಟು ನಿರ್ಲಕ್ಷಿಸಲು ಪ್ರಯತ್ನಿಸಿದೆ. ಆದರೆ ಒಂದು ವಾರದ ನಂತರ ಇದನ್ನು ಸಂಬೋಧಿಸಬೇಕಾಗಿದೆ ಎಂದು ನನಗೆ ತಿಳಿಯಿತು. ಕಾಶ್ಮೀರದಲ್ಲಿ ಒಂದು ಸಂಪ್ರದಾಯವಿದೆ. ಮದುವೆಯಾಗಿ ಹೊಸ ಕುಟುಂಬದೊಂದಿಗೆ ನೆಲೆಸಿದಾಗ ಅವಳು ಹೇಗೆ ಹೊಂದಿಕೊಳ್ಳುತ್ತಿದ್ದಾಳೆ ಎಂದು ನೋಡಲು ಅವಳ ತಂದೆಯ ಕಡೆಯ ಸಂಬಂಧಿಕರು ಮೊದಲ ವಾರ ಭೇಟಿ ನೀಡುತ್ತಾರೆ. ಮುಂದಿನ ದಿನವೇ ಫೂಪಿ ನನ್ನ ಅತ್ತೆಯೊಬ್ಬರೊಂದಿಗೆ ಬಂದದ್ದು ಅದೃಷ್ಟವೋ ದೈವ ಸಂಕಲ್ಪವೋ ತಿಳಿಯದು. ಅವರು ಒಂದು ಕಪ್ ಚಹಾ ಕುಡಿದ ನಂತರ ತೋಟದಲ್ಲಿ ವಿಶೇಷವಾಗಿ ಸುಂದರವಾದ ವಾಲ್ನಟ್ ಮರವನ್ನು ನೋಡಿದ್ದಾಗಿ ಹೇಳಿದರು ಮತ್ತು ಅದನ್ನು ತೋರಿಸಲು ಸಾಧ್ಯವೇ ಎಂದು ಕೇಳಿದರು. ಹವಾಮಾನ ಬೆಚ್ಚಗಿತ್ತು ಮತ್ತು ಹಿತಕರವಾಗಿತ್ತು ಮತ್ತು ನಾವು ನಡೆದಾಡುವಾಗ ನನಗೆ ತಕ್ಷಣವೇ ಉತ್ತಮವೆನಿಸಿತು, ಸ್ವಲ್ಪ ಹೆಚ್ಚು ಶಕ್ತಿಶಾಲಿ ಎನಿಸಿತು. ಆದರೆ ಇದು ಫೂಪಿಯಿಂದಲೇ ಹೊರತು ಬೇರೆ ಯಾವುದರಿಂದಲೂ ಅಲ್ಲ ಎಂದು ನನಗೆ ತಿಳಿಯಿತು. ಕುಳ್ಳೋಣ ಬನ್ನಿ ಎಂದು ಅವರು ವಾಲ್ನಟ್ ಮರದ ಬುಡವನ್ನು ತೋರಿಸಿದರು. ವಾಲ್ನಟ್ ಮರದ ನೆರಳಿನಲ್ಲಿ ಕುಳಿತರೆ ನನ್ನ ಮನಸ್ಸು ಯಾವಾಗಲೂ ಚುರುಕಾಗುತ್ತದೆ ಎಂದು ಅವರು ಹೇಳಿ ಒಂದು ಸಣ್ಣ ಸುತ್ತಿದ ಪಾರ್ಸೆಲ್ ಅನ್ನು ತೆಗೆದು ನನ್ನ ಕೈಯಲ್ಲಿ ಇಟ್ಟರು. ನಂತರ ಅವರು ತಮ್ಮ ಸಿಗರೇಟ್ ಡಬ್ಬಿಯನ್ನು ಹೊರತೆಗೆದು 2 ಸಿಗರೇಟ್ಗಳನ್ನು ಬಾಯಿಗೆ ಹಾಕಿಕೊಂಡರು. ಸರಿ ಎಂದು ಕೆಲವು ಆಳವಾದ ಎಳೆಗಳನ್ನು ತೆಗೆದುಕೊಂಡ ನಂತರ ನನ್ನ ಗ್ಯಾಶ್, ನನ್ನ ಕಣ್ಣುಗಳ ಬೆಳಕು, ಶಾಂತಿಗೆ ಏನು ಭಂಗ ತರುತ್ತಿದೆ ಎಂದು ಅವರು ಕೇಳಿದರು. ನಡೆದದ್ದನ್ನು ನಾನು ವಿವರಿಸಿದೆ. ಪಾರ್ಸೆಲ್ ತೆರೆಯಲು ಅವರು ನನಗೆ ಹೇಳಿದರು. ಸಣ್ಣ ಮಸ್ಲಿನ್ ಕರವಸ್ತ್ರದಲ್ಲಿ ಅಚ್ಚುಕಟ್ಟಾಗಿ ಸುತ್ತಿಟ್ಟಿದ್ದು ಕನ್ಫೆಕ್ಷನರ್ ಸಕ್ಕರೆಯೊಂದಿಗೆ ಲವವಾಗಿ ಸಿಂಪಡಿಸಿದ ಹುರಿದ ವಾಲ್ನಟ್ಗಳು. ನಾನು ಮದುವೆಯಾದಾಗ ವಿಷಯಗಳು ಭಿನ್ನವಾಗಿದ್ದವು. ಮಹಿಳೆಯರಿಗೆ ಧ್ವನಿ ಇರಲಿಲ್ಲ. ನಮ್ಮ ವಿಷಯದಲ್ಲಿ ಏನನ್ನೂ ಹೇಳಲು ಕಷ್ಟಕರವಾಗಿತ್ತು, ಏಕೆಂದರೆ ಸಬ್ರ್, ತಾಳ್ಮೆ, ಸಹಿಷ್ಣುತೆ ಮಹಿಳೆಯರಲ್ಲಿ ಅತ್ಯಂತ ಪ್ರಮುಖ ಗುಣ ಎಂದು ನಮಗೆ ನಿರಂತರವಾಗಿ ಹೇಳಲಾಗುತ್ತಿತ್ತು. ನಾನು ಮದುವೆಯಾದಾಗ ಸುಲಭವಾಗಿ ಹೊಂದಿಕೊಂಡೆ, ಆದರೆ ನನ್ನ ಮೊದಲ ಮಗು ಹುಟ್ಟಿದ ನಂತರ ವಿಷಯಗಳು ಬದಲಾದವು. ನನ್ನ ಸಮಯಕ್ಕೆ ನಾನು ಎಂದಿಗೂ ಊಹಿಸದಷ್ಟು ಬೇಡಿಕೆಗಳು ಈಗ ಇದ್ದವು. ಮಗುವಿನ ಮೊದಲು ನಾನು ಎಲ್ಲರೊಂದಿಗೆ ಕುಳಿತು ಊಟ ಮಾಡುತ್ತಿದ್ದೆ. ನಂತರ ನಾನು ಎಲ್ಲರಿಗೂ ಬಡಿಸಿ ನಂತರ ಮಗುವಿಗೆ ಹಾಲುಣಿಸಲು ಹಿಂತಿರುಗಿ ನಂತರ ತಣ್ಣನೆಯ ಗಟ್ಟಿಯಾದ ಆಹಾರವನ್ನು ನಾನೇ ತಿನ್ನಲು ಬರುತ್ತಿದ್ದೆ. ಏಕೆ ಎಂದು ನನಗೆ ಗೊತ್ತಿಲ್ಲ, ಆದರೆ ಎಲ್ಲಾ ಅನ್ಯಾಯಗಳಲ್ಲಿ ಇದು ನನಗೆ ಹೆಚ್ಚು ತೊಂದರೆ ನೀಡಿತು. ಬಹುಶಃ ಇದಕ್ಕೆ ಕಾರಣವೆಂದರೆ ನಾನು ಊಟವನ್ನು ತಯಾರಿಸಲು ನನ್ನ ಹೃದಯ ಮತ್ತು ಆತ್ಮವನ್ನು ಹಾಕಿದ್ದೆ, ಆದರೆ ಅದನ್ನು ತಿನ್ನುವ ಎಲ್ಲಾ ಆನಂದವನ್ನು ಕಸಿದುಕೊಳ್ಳಲಾಗಿತ್ತು. ಆದರೆ ಇದನ್ನು ಹೇಗೆ ಸಂಬೋಧಿಸಬೇಕೆಂದು ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ಒಂದು ದಿನ ನಿಮ್ಮ ಚಿಕ್ಕಪ್ಪನಿಗೆ ನಾನು ಹೇಗೆ ಅನಿಸುತ್ತದೆ ಎಂದು ಹೇಳಿದೆ. ಆದರೆ ಹೇಳಿದ ನಂತರ ನಾನು ವಿಷಾದಿಸಿದೆ. ಅವರು ಪರಿಸ್ಥಿತಿಯನ್ನು ಬದಲಾಯಿಸಲು ಹೇಗೆ ಸಾಧ್ಯ? ಕೆಲವು ವಾರಗಳವರೆಗೆ ವಿಷಯಗಳು ಮೊದಲಿನಂತೆಯೇ ಮುಂದುವರಿದವು. ಒಂದು ದಿನ ಭೋಜನದಲ್ಲಿ ಎಲ್ಲರೂ ತಮ್ಮ ಸ್ಥಾನಗಳನ್ನು ತೆಗೆದುಕೊಂಡ ನಂತರ ನಿಮ್ಮ ಚಿಕ್ಕಪ್ಪ ಮಗುವನ್ನು ತೆಗೆದುಕೊಂಡು, ತಾಹಿರಾ, ಆಹಾರ ಬಿಸಿಯಾಗಿರುವಾಗ ಮೊದಲು ನೀನು ಊಟ ಮಾಡು ಮತ್ತು ಅಲ್ಲಿಯವರೆಗೆ ನಾನು ಬಾಬಾನನ್ನು ಹಿಡಿದುಕೊಳ್ಳುತ್ತೇನೆ ಎಂದು ಹೇಳಿದರು. ಒಂದು ಕ್ಷಣ ನಾನು ಭ್ರಮಿಸಿದ್ದೇನೆ ಎಂದು ಅಂದುಕೊಂಡೆ. ಅವರ ಹೆತ್ತವರು ಮತ್ತು ಉಳಿದ ಕುಟುಂಬದವರು ಮಾತನಾಡುವಷ್ಟು ಸ್ತಬ್ಧರಾಗಿದ್ದರು ಮತ್ತು ಅವರು ಮಾತನಾಡುವ ಮೊದಲು ನಾನು ಕುಳಿತು ನನ್ನ ಭೋಜನವನ್ನು ತಿಂದೆ. ಅದು ನಮ್ಮ ಮದುವೆಯ ಅಡಿಪಾಯವಾಯಿತು. ನನ್ನ ಶಕ್ತಿಯನ್ನು ಮೀರಿದ ವಿಷಯಗಳಿಂದ ನನಗೆ ತೊಂದರೆಯಾದಾಗಲೆಲ್ಲ ನಿಮ್ಮ ಚಿಕ್ಕಪ್ಪ ಯಾವಾಗಲೂ ಪರಿಹಾರವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಾರೆ.
ಮದುವೆ ಒಂದು ಟಾಂಗ ಎತ್ತಿನ ಗಾಡಿ ಇದ್ದಂತೆ, ಅದಕ್ಕೆ 2 ಚಕ್ರಗಳು ಬೇಕು. ಇಲ್ಲದಿದ್ದರೆ ಅದು ಮುರಿದ ಚಕ್ರವನ್ನು ಎಳೆಯುತ್ತಾ ಅಡ್ಡಾದಿಡ್ಡಿಯಾಗಿ ಅಲೆದಾಡುವ ಹುಚ್ಚು ಎತ್ತಾಗಿರುತ್ತದೆ. ಈಗ ನಿಮ್ಮ ವಾಲ್ನಟ್ಗಳನ್ನು ತಿನ್ನಿರಿ ಮತ್ತು ನಿಮ್ಮ ಬುದ್ಧಿವಂತಿಕೆಯನ್ನು ಉತ್ತಮವಾಗಿ ಬಳಸಿ. ಮಹಿಳೆಯರಿಗೆ ಮದುವೆಗಳು ಯಾವಾಗಲೂ ಅಸಮಾನವಾಗಿರುತ್ತವೆ, ಅಂದರೆ ಅವುಗಳನ್ನು ಹೇಗಿದೆಯೋ ಹಾಗೆಯೇ ಒಪ್ಪಿಕೊಳ್ಳಬೇಕು ಎಂದಲ್ಲ. ಪ್ರಪಂಚವನ್ನು ಸ್ವಲ್ಪ ಬದಲಿಸಿ ಎಂದು ಅವರು ಕಣ್ಣು ಮಿಟುಕಿಸಿ ಹೇಳಿದರು. ನಾನು ಇದರ ಬಗ್ಗೆ ಸ್ವಲ್ಪ ಹೊತ್ತು ಯೋಚಿಸಿದೆ ಮತ್ತು ನಂತರ ನನ್ನ ಪತಿಗೆ ಪರಿಸ್ಥಿತಿಯ ಬಗ್ಗೆ ಹೇಳಿದೆ. ಅವರು ಏನೂ ಹೇಳಲಿಲ್ಲ, ಆದರೆ ಕೆಲವು ದಿನಗಳ ನಂತರ ಅವರು ನನ್ನನ್ನು ಮ್ಯೋಯಾನ್ಜು, ನನ್ನ ಜೀವ ಎಂದು ಸಂಬೋಧಿಸಲು ಪ್ರಾರಂಭಿಸಿದರು. ಇದು ಸಂಪೂರ್ಣವಾಗಿ ಕೇಳಿರದ ವಿಷಯವಾಗಿತ್ತು. ಪತಿ ಸಾರ್ವಜನಿಕವಾಗಿ ತನ್ನ ಹೆಂಡತಿಯನ್ನು ಅಷ್ಟು ಅನ್ಯೋನ್ಯವಾಗಿ ಮತ್ತು ವಾತ್ಸಲ್ಯದಿಂದ ಸಂಬೋಧಿಸುವುದು ಸರಳವಾಗಿ ಮಾಡಲಾಗುತ್ತಿರಲಿಲ್ಲ. ಲೋಕ ಅಂತ್ಯಕ್ಕೆ ಹತ್ತಿರವಾಗುತ್ತಿದೆ ಮತ್ತು ನಾಚಿಕೆ ಹಾಗೂ ನಮ್ರತೆ ಕಳೆದುಹೋಗಿದೆ ಎಂದು ನಿಟ್ಟುಸಿರುಗಳು, ಸಿಟ್ಟಾದ ಮುಖಗಳು ಮತ್ತು ಕಾಮೆಂಟ್ಗಳು ಇದ್ದವು. ಅದೆಲ್ಲವೂ ನಿಜವಾಗಿದ್ದರೂ, ಒಂದು ಸಣ್ಣ ಯುದ್ಧ ಗೆದ್ದಿತ್ತು ಮತ್ತು ಇಂದು ಕಾಶ್ಮೀರದ ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ಮನುಷ್ಯನು ತನ್ನ ಹೆಂಡತಿ ಶಾಂತಿಯಿಂದ ಊಟ ಮಾಡಲು ಮಗುವನ್ನು ಹಿಡಿದುಕೊಂಡ ಕತೆ ಮತ್ತು ಪ್ರಪಂಚದ ಮಾರ್ಗಗಳಿಗಿಂತ ತನ್ನ ಹೆಂಡತಿಯ ಪ್ರೀತಿಯನ್ನು ಆರಿಸಿಕೊಂಡ ಮನುಷ್ಯನ ಕಥೆಯನ್ನು